ದಿನಾಚರಣೆ ಒಂದು ಸಂತೋಷ ಸಮಾರಂಭ ಅಲ್ಲ. ಇದಕ್ಕಾಗಿ ತಮ್ಮ ಪ್ರಾಣವನ್ನೇ ತೆತ್ತ ಅನೇಕ ಮಹಾತ್ಮರ ನೆನಪಿನ ದಿನಾಚರಣೆ ಅನ್ನೋದೇ ನನ್ನ ಭಾವನೆ. ಅವರೆಲ್ಲರ ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 46 ವರ್ಷಗಳಾಯ್ತು. ಆದರೆ ಈ ಸ್ವಾತಂತ್ರ್ಯ ಪ್ರತಿಯೊಬ್ಬ ನಾಗರಿಕನಿಗೂ ಸಿಗದೆ ಅನ್ಯಾಯ, ಅನೀತಿ, ಅಧರ್ಮಕ್ಕೆ ಸಿಕ್ಕಿ ಒದ್ದಾಡ್ತಾ ಇದೆ. ಈ ಸ್ವಾತಂತ್ರ್ಯ ಎಲ್ರಿಗೂ ಸಿಗಬೇಕು. ಗಾಂಧೀಜಿ ಕಂಡ ರಾಮರಾಜ್ಯದ ಕನಸು ನನಸಾಗಬೇಕಾದ್ರೆ ಇಲ್ಲಿರೋ ಪ್ರತಿಯೊಬ್ಬ ಮಕ್ಕಳು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ರಂತೆ ಆಗ್ಬೇಕು. ಆಗ್ಲೇ ನಮ್ಮ 46ನೇ ವರ್ಷದ ಈ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಅರ್ಥ ಬರೋದು. ಜೈ ಹಿಂದ್. ಯಾರದ್ದಿ ಸಾರಾಯಿ ಅಂಗಡಿ? ನಂದೆ. ಇಲ್ಲಿ ಸಾರಾಯಿ ಅಂಗಡಿ ಓಪನ್ ಮಾಡೋಕೆ ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು? ಇಲ್ಲಿರೋರೆಲ್ಲ ಕಾಯಿಲೆಯಿಂದ ನರಳ್ತಾ ಇದ್ದೀವಿ. ಸರ್ವ ರೋಗಾನಿಕೆ ಸಾರಾಯಿ ಮದ್ದು. ನಮಗ್ ಸಾರಾಯಿ ಬೇಕು ಅಂದ್ರು. ಅಂದ್ರೆ ಸಾರಾಯಿ ಅಂಗಡಿ ಸ್ಕೂಲ್ನಿಂದ 100 ಮೀಟರ್ ದೂರ ಇರಬೇಕು ಅಂತ ಕಾನೂನಿದೆ. ಕಾನೂನು ಮಾಡೋದು ಸರ್ಕಾರದ ಕೆಲಸ, ಅದನ್ನ ತಿದ್ದೋದು ನಮ್ಮಂತ ಸರ್ದಾರ ಕೆಲಸ. ನೀನ್ ಯಾವ ಸೀಮೆ ಸರ್ದಾರನೋ? ಸರ್ಕಾರನ ಸೃಷ್ಟಿ ಮಾಡಿರೋ ಸಚಿವರಿಗೆ ಸರ್ದಾರ. ಹಾಗಂದ್ ಮಾತ್ರಕ್ಕೆ ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡ್ಯಾ? ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಅಷ್ಟು ಕೇವಲವಾಗಿ ಮಾತಾಡ್ಬೇಡ. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು. ಏನ್ ಮಾಡ್ಬೋದು? ಹಬ್ಬಬ್ಬ ಅಂದ್ರೆ ನಮ್ಮಂತ ಗಂಡಸರಿಗೆ ಚಳಿ ಆದಾಗ ಬಿಸಿ ಮಾಡ್ತೀಯ. ಈ ಮಾರಿ ಮುತ್ತು ಮೇಲೆ ಕೈ ಎತ್ತಿದ್ರೆ ಮಾರಿ ಆಗ್ತಾನೆ, ಕೈ ಜೋಡಿಸಿದ್ರೆ ಮುತ್ತು ಉದುರಿಸ್ತಾನೆ ಅಂತ ಗೊತ್ತಿದ್ದು ಕೈ ಎತ್ತದೆ ಅಲ್ಲ? ನಿಂತ್ಕೊಳ್ಳಿ. ಯಾರಾದ್ರೂ ಅಲ್ಲಾಡಿದ್ರೆ ಸಿಗಿದಾಕ್ಬಿಡ್ತೀನಿ. ಇವಳು ನನ್ ಕೆನ್ನೆಗೆ ಹೊಡೆದಿದ್ದನ್ನ ನೀವೆಲ್ಲ ನೋಡಿದ್ರಿ ಅಲ್ಲ? ಈಗ ಇವಳು ಮೈಯಲ್ಲಿ ಬೆವರಿಳಿಯೋದನ್ನ ನೀವೆಲ್ಲ ನೋಡ್ಬೇಕು. ಏಯ್ ಬಾರೆ. ಯಾಕಿಷ್ಟು ಲೇಟು? ಯಾವುದೋ ಒಂದು ಕೇಸ್ ಸ್ಟೇಷನ್ ಅಲ್ಲಿ ತಲೆ ತಿಂತಾ ಇತ್ತು. ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಟೇಪ್ ಕಟ್ ಮಾಡು ಬಾ. ನಡು ರಸ್ತೆಯಲ್ಲಿ ನನ್ನ ಸೀರೆ ಎಳೆದು ಅವಮಾನ ಮಾಡಿದವನ್ನ ಒದ್ದು ಒಳಗಡೆ ಹಾಕೋದ್ ಬಿಟ್ಟು ಸುಮ್ನೆ ಹೋಗ್ತಿದ್ದೀರಲ್ಲ. ಇನ್ನೇನ್ ಮಾಡ್ಬೇಕು ಹೇಳು? ನೋಡಮ್ಮ, ದೊಡ್ಡ ಮನುಷ್ಯರು ಮಾಡೋ ಕೆಲ್ಸಕ್ಕೆ ಚಪ್ಪಾಳೆ ಹೊಡೆಯೋದು ಅಷ್ಟೇ ನನ್ ಕೆಲ್ಸ. ಹಾಗಂದ್ರೆ ಜನ ನಾಳೆ ನಿಮಗ್ ಚಪ್ಪಲಿ ತಗೊಂಡು ಹೊಡಿತಾರೆ. ನೀನ್ ಹೀಗೆ ಮಾತಾಡ್ತಾ ಇದ್ರೆ ಆ ಕೆಲ್ಸ ನಾನ್ ನಿನಗ್ ಮಾಡ್ಬೇಕಾಗತ್ತೆ. ಯಾರೋ ನೀನು? ನಾನಾ? ಅನ್ಯಾಯನ ಮಟ್ಟ ಹಾಕೋಕ್ ಬಂದಿರೋ ಈ ಸಮಾಜದ ಪ್ರತಿನಿಧಿ ಅಲ್ಲ ಸರ್. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಏನಂತ ಹೇಳಿದ್ರಿ? ಅನ್ನ ತಿಂದ ಮನೆಗೆ 2 ಬಗೆಯಲ್ಲ ಅಂತ ತಾನೆ? ನಾನು ಈಗ್ಲೂ ಅದನ್ನೇ ಮಾಡ್ತಿರೋದು. ಓಹೋ, ಇಂಥ ಅಲ್ಕಾ ಕೆಲಸ ಮಾಡೋದಕ್ಕೆ ಪವಿತ್ರವಾದ ಕಾಕಿ, ನ್ಯಾಯವಾದ ಲಾಠಿನೇ ಬೇಕಿತ್ತ? ಏಯ್, ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಲಾಕಪ್ ಹಾಕಿ ಬೆಂಡೆತ್ತು ಬಿಡ್ತೀನಿ. ಬೆಂಡೆತ್ತೋದಕ್ಕೆ ನಾನ್ ನಿನ್ನಾಗೆ ಎಂಜಲ್ ತಿಂದು ತುಕ್ಕಿಡಿದ್ರ ಕಬ್ಣ ಅಲ್ಲ. ಸರ್, ದಯವಿಟ್ಟು ಸ್ವಲ್ಪ ಕ್ಯಾಪ್ ತೆಗಿತೀರಾ? ಯಾಕೆ? ಕಾನೂನು ಅನ್ನೋ ದೇವಸ್ಥಾನಕ್ಕೆ ಆ ಕ್ಯಾಪ್ ಕಳಸ ಇದ್ದಾಗೆ, ಅದಕ್ಕೆ ವಿಘ್ನ ಆಗಬಾರ್ದಲ್ಲ, ಅದಕ್ಕೆ.
ನಾನ್ ಇರ್ಬೇಕಾದ್ರೆ ಈ ಶಾಂತಿನಗರದಲ್ಲಿ ಅಶಾಂತಿನ ಏನಿದೆಲ್ಲ? ಸ್ಕೂಲ್ ಮುಂದೆ ಸಾರಾ ಅಂಗಡಿ ಓಪನ್ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಇವನ ಆ ಹುಡುಗಿ ಸೀರೆ ಹೇಳೋದು ಅವಮಾನ ಮಾಡ್ತಿದ್ದಾನೆ. ಅದನ್ನ ಇವನಿಗೆ ಹೇಳಿದ್ದಕ್ಕೆ ಓತಿ ಕೇತನ ಬೇಲಿ ಸಾಕ್ಷಿ ಅಂದಂಗೆ ಇಬ್ರು ಸೇರ್ಕೊಂಡು ದೊಂಬಿ ಮಾಡ್ತಿದ್ದಾರೆ. ಥು, ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ತು. ಸರ್, ಇವ್ರನ್ನ ಬೈದ್ರೆ ಸಾಲದು, ಸರಿಯಾದ ಶಿಕ್ಷೆ ಕೊಡಿಸ್ಬೇಕು. ಸರಿಯಾಗಿ ಹೇಳಿದೆ. ಇವನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಸ್ತೀನಿ. ಇವರಿಬ್ಬರನ್ನು ಒದ್ದು ಲಾಕಪ್ ಹಾಕಿಸ್ತೀನಿ. ಎಲ್ಲಿ ಅವಳೆಲ್ಲಿ? ನನ್ನ ಮಗಳಲ್ಲಿ? ಅಲ್ಲಿ ಅಲ್ಲಿ ಮಗಳೇ ಮಗಳೇ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ. ನೋಡಮ್ಮ, ನೀ ನನ್ನ ಮಗಳಿದ್ದಾಗೆ. ನಿನಗಾದ ಅವಮಾನ ನನಗಷ್ಟೇ ಅಲ್ಲ, ಇಡೀ ಪ್ರಜಾಪ್ರಭುತ್ವಕ್ಕೆ ಆದಾಗೆ. ನೀ ಏನು ಯೋಚನೆ ಮಾಡ್ಬೇಡ. ಈ ಸಾರಾಯಿ ಅಂಗಡಿನ ಸ್ಕೂಲ್ ಮುಂದೆ ಅಲ್ಲ, ಈ ಶಾಂತಿ ನಗರದಿಂದನೇ ಖಾಲಿ ಮಾಡಿಸ್ತೀನಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನನಗಲ್ಲಮ್ಮ, ನಿನ್ನ ಮಾನ ಕಾಪಾಡಿದ ಈ ಮಹಾನ್ ಭಾವನಿಗೆ ನಿನ್ನ ಪರವಾಗಿ ನಾನ್ ನಮಸ್ಕಾರ ಮಾಡ್ತೀನಿ. ಸರ್, ನೀವು ನನಗೆ ನಿನ್ನ ನೋಡ್ತಿದ್ರೆ ನನಗೆ ಆ ಗಾಂಧಿ ಜ್ಞಾಪಕ ಬರ್ತಿದೆ. ಆತ ಸ್ವಾತಂತ್ರ್ಯ ತಂದ್ಕೊಟ್ಟ, ನೀನ್ ಅದನ್ನ ಎಲ್ರಿಗೂ ಸಿಗೋ ಹಾಗೆ ಮಾಡ್ತಿದ್ಯಪ್ಪ. ಅಮರ್, ಯಾಕ್ರೋ ಒಳ್ಳೆ ಅಂಟು ಸುಟ್ಟು ಬೆಕ್ಕಿನ ತರ ಓಡಾಡ್ತಾ ಇದ್ದೀರಾ? ಇಲ್ಲ, ನೀನ್ ಮಾಡಿದ ಕೆಲ್ಸಕ್ಕೆ ಇನ್ನೇನ್ ಕೇಕೆ ಹಾಕೊಂಡು ನಗಬೇಕಾ? ಏಯ್, ನೀನ್ ಮಂತ್ರಿ ಆಗಕ್ ಮುಂಚೆ ನಮ್ಗೇನ್ ಹೇಳಿದೆ? ನೀನು ವಿಧಾನಸೌಧದ ಒಳಗೆ ಹೋಗಿದ್ದು ಮೆಟ್ಲು ಹತ್ಕೊಂಡಲ್ಲ, ಸಾರಾಯ್ ಸಾಗರದಲ್ಲಿ ನನ್ನನ್ನ ದೋಣಿ ಮಾಡ್ಕೊಂಡು ಹೋದೆ. ಈಗ ನಮಗೆ ಏಣಿ ಆಗು ಅಂದ್ರೆ ಕಣಿ ಹೇಳ್ತಿದ್ಯಾ? ನಾನ್ ಕಣಿ ಹೇಳಿದ್ದು ಜನರನ್ನ ಮುಟ್ಟಾಡ್ರಾಗ್ ಮಾಡಿ ನಮ್ ಮನೆ ಹಾಳ್ತನನ ಮುಂದುವರ್ಸಕ್ಕೆ. ಆದ್ರೆ ನೀನು ನಮ್ಗೆ ಮನೆ ಹಾಳಾಗಿದ್ಯಾ? ಅದನ್ನೇ ಕಣೋ ರಾಜಕೀಯ ಅನ್ನೋದು. ನಿಮ್ಮನ್ನ ಬಚಾವ್ ಮಾಡಕ್ಕೆ ಆ ನಾಟಕ ಆಡ್ದೆ. ಇಲ್ದಿದ್ರೆ ಅಮರ್ ನಿಮ್ಮನ್ನ ಕಂಬಿ ಅನ್ಸ ಕಳಿಸ್ತಿದ್ದ. ಅಲ್ಲಿವರೆಗೂ ನಾವೇನು ಕಡ್ಲೆಪುರಿ ತಿಂತಿರ್ತೀವ? ಹುಗಿರಿ ಮಕ್ಕೆ ಒಳಗೋದ್ಮೇಲೆ ಕೊಳಗಳು ಬದ್ನೆಕಾಯಿ ಸಾರ್ ತಂತಿದ್ರೆ ಅಷ್ಟೇ. ಯಾಟೆ, ನೀ ಸುಮ್ನಿರಕ್ಕೆ ಎಷ್ಟು ತಗೋತೀಯ? 25. ಬೆಳಗ್ಗೆ ಶೇವ್ ಮಾಡ್ಬೇಕಾರೆ ಜ್ಞಾಪ್ಸು. ನೋಡ್ರೋ, ಹಕ್ಕಿ ಹಾರೋಕೆ ಹೇಗೆ 2 ರೆಕ್ಕೆ ಬೇಕೋ ಹಾಗೆ ನನಗ್ ನೀವು. ನಿಮಗೆ ಯಾವಾಗ್ಲೂ ನನ್ನ ಶ್ರೀರಕ್ಷೆ ಇದ್ದೇ ಇರುತ್ತೆ. ನನಗೆ ಬೇಕಾಗಿರೋದು ನಿನ್ನ ಶ್ರೀರಕ್ಷೆನೂ ಅಲ್ಲ, ಪಾದರಕ್ಷೆನೂ ಅಲ್ಲ, ಆ ಸ್ಕೂಲ್ ಮುಂದೆ ನನ್ನ ಸಾರಾಯಿ ಅಂಗಡಿ. ಅದು ಸದ್ಯಕ್ಕಾಗಲ್ವೋ? ಇನ್ನೇನು, ನಾನ್ ಸತ್ತ ಮೇಲೆ ಆಗತ್ತಾ? ಹಾಗಲ್ಲಪ್ಪ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂದೆ. ಸರಿ, ಟೈಮ್ ತಗೊಂಡು ನಿನ್ನ ಕೆಲಸ ನೀನು ಮಾಡು, ನನ್ನ ಕೆಲಸ ನಾನು ಮಾಡ್ತೀನಿ. ಬೇಡ, ಅವಳನ್ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ. ಅವಳೇನು ಮಾಡ್ಬೇಡ, ಅವಳನ್ ಬಿಟ್ಬಿಡು. ನಿಲ್ಸು. ನೋಡು, ಗೊತ್ತಿದ್ದೋ ಗೊತ್ತಿಲ್ದೇನೋ ನಿನ್ನ ಮಗ ನಮ್ಮ ಗಡಿ ದಾಟೋ ಪ್ರಯತ್ನ ಪಡ್ತಿದ್ದಾನೆ. ಅದನ್ನ ನಿಲ್ಸಕ್ ಹೇಳು. ಇಲ್ಲ ಅಂದ್ರೆ ಗೊತ್ತಿದೆಯಲ್ಲ, ಈ ಮಾರಿ ಮುತ್ತು ಕಾಲಿಟ್ಟು ಮನೇಲಿ ಮುತ್ತೈದೆಯರು ಮುಂಡೇರಾಗ್ತಾರೆ, ಮಕ್ಕಳು ರಂಡೇರಾಗ್ತಾರೆ ಅಂತ. ನೀನಂತೂ ಮುಂಡೆ ಆಗಿದೀಯ, ಬಾಕಿ ಇರೋದು ನಿನ್ನ ಮಗಳು. ಯೋಚನೆ ಮಾಡಿ. ಊರಿನ ಉಸಾಬರಿ ಕಟ್ಕೊಂಡು ಖಾಜಿ ಸಾಬ ಬಡವಾದ ಅನ್ನೋ ಹಾಗೆ ನಿನಗ್ಯಾಕೋ ಬೇಕಿತ್ತಿದ್ದಲ್ಲ? ಅಮ್ಮ, ಏನ್ ಹೇಳ್ತಾ ಇದ್ದೆ ನೀನು? ಸಾರಾಯಿ ಅಂಗಡಿನ ಎತ್ತಂಗಡಿ ಮಾಡಿಸಿ ಒಂದು ಹೆಣ್ಣಿನ ಮಾನ ಕಾಪಾಡಿದೆ ಅಂತ ಊರೆಲ್ಲ ನಿನ್ನ ಹೊಗಳ್ತಿದ್ಯಲ್ಲ, ಅದನ್ನ. ಹೆಣ್ಣಿನ ದೇವ್ರು ಅಂತ ಪೂಜೆ ಮಾಡೋ ದೇಶ ಅಮ್ಮ ನಮ್ದು. ಅಂತದ್ರಲ್ಲಿ ಒಂದ್ ಹೆಣ್ಣೆ ಕಾಪಾಡಿ ಅಂತ ಕೂಗ್ತಾ ಇದ್ದಾಗ ಯಾರು ತಾನೇ ಸುಮ್ಮನೆ ಇರ್ತಾರೆ? ಅದು ಒಬ್ಬ ಗಂಡಸಾಗಿ. ನೀನೊಬ್ನೇ ಅಲ್ಲಿದ್ದ ಗಂಡಸು, ಬೇರೆ ಯಾರು ಇರ್ಲೇ ಇಲ್ವಾ? ಇದ್ರು, ಆದ್ರೆ ಎಲ್ಲ ಸುಮ್ಮನಿದ್ರು. ಯಾಕೆ ಹೇಳು? ಅವರೆಲ್ಲ ಬುದ್ಧಿವಂತರು, ನಿನ್ ಥರ ದಡ್ರಲ್ಲ. ಅಂದ್ರೆ ಈಗಿನ ಕಾಲದ ಜನ ಎಂಥವ್ರು ಗೊತ್ತಾ? ಒಬ್ಬರ ಮನೆಗೆ ಬೆಂಕಿ ಬಿದ್ದರೆ ಅದನ್ನ ಆರಿಸೋದ್ರ ಬದಲು ಅದೇ ಬೆಂಕಿಯಿಂದ ತಮ್ಮನೆ ದೀಪ ಬೆಳಗಿಸ್ಕೋತಾರೆ ಕಣೋ. ಹಾಗಂತ ನಾನು ಅವರಾಗೆ ಇರುವಂತ್ಯಮ್ಮ? ಹೌದು, ಹಾಗಿದ್ದು ಬುದ್ಧಿವಂತ ಅಂತ ಕರೆಸ್ಕೋ. ದಡ್ಡ ಅನ್ಸ್ಕೊಂಡು ಆ ಮನೆ ಹಾಳ್ರನ್ನ ಮಟ್ಟ ಹಾಕ್ತೀನಿ ಹೊರತು ಬುದ್ಧಿವಂತ ಅನ್ಸ್ಕೊಂಡು ಅವ್ರನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಆಗ ನಿನ್ ತಂಗಿ ಸೀತೆ ಆಗಿರಲ್ಲ, ದ್ರೌಪದಿ ಆಗ್ತಾಳೆ. ಅಮ್ಮ, ಈ ಮಾತ್ ನಾನ್ ಹೇಳಿಲ್ಲ ಕಣೋ. ನೀನು ಮಟ್ಟ ಹಾಕ್ಬೇಕು ಅಂತಿರೋ
ಆ ಮನೆ ಹಾಳ. ನಿಂತ್ಕೋ ಅಮರ್. ಆವೇಶ ಪಡೋ ಬದಲು ಆಲೋಚನೆ ಮಾಡೋ. ನಾನಂತೂ ಬಿದ್ದು ಹೋಗೋ ಮರ. ಆದ್ರೆ ನಿನ್ ತಂಗಿ ಇನ್ನೂ ಅರಳಬೇಕಾಗಿರೋ ಮಗು ಕಣೋ. ಮುಳ್ಳಾಗಿ ನಿನ್ನೆ ಅವಳನ್ನು ಕಾಯ್ಬೇಕು. ಇಲ್ಲಾಂದ್ರೆ ಇದನ್ನ ಯಾರಾದ್ರೂ ಹೊಸ್ಕಾಕ್ತಾರೆ. ಅಮ್ಮ, ನನ್ ತಂಗಿಗೋಸ್ಕರ ಬೇರೆಯವ್ರ ಅಕ್ಕಂಗಿರ ಬಲಿ ಕೊಡುವಂತೀಯಾ? ಬಲಿ ಕೊಡು ಅನ್ಲಿಲ್ಲ. ಊರನ್ನೇ ಬೆಳಗಕ್ಕೆ ಹೊರಟಿರೋ ನೀನು ಕಡೆ ಪಕ್ಷ ನಮ್ಮನೆಗೆ ಒಂದು ಊದುಗಡ್ಡಿನಾದ್ರೂ ಬೆಳಗೋ. ನಾನ್ ನಿನಗ್ ಮಾತ್ರ ತಾಯಲ್ಲ, ನಿನ್ ತಂಗಿಗೂ ತಾಯಿಯಾಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಯೋಚನೆ ಮಾಡು. ಅದಾಗ್ಲಿಲ್ಲ ಅಂದ್ರೆ ಅದೇ ಊದುಗಡ್ಡಿನ ನನ್ನ ಫೋಟೋ ಮುಂದೆ ಹಚ್ಚು. ಯಾಕಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ನೋಡು, ನಿನ್ ತಾಯಿ ಹೇಳಿದ್ರೆ ಅರ್ಥ ಇದೆ. ಹಾಗಂತ ನೀನ್ ಮಾಡಿದ್ದು ತಪ್ಪು ಅಂತಲ್ಲ. ನಿನಗೆ ಹಾಗೆ ನ್ಯಾಯ ಕಣ್ಣು, ಹಾಗೆ ಹೆತ್ತವರಿಗೆ ಮಕ್ಕಳೇ ಕಣ್ಣು. ಪ್ರಪಂಚ ಏನು ಅಂತ ತಿಳ್ಕೋಬೇಕಾದ್ರೆ ಕಣ್ ಬಿಡ್ಲೇಬೇಕು. ಧೂಳು ಬೀಳುತ್ತೆ ಅಂತ ಕಣ್ಣು ಮುಚ್ಕೊಂಡ್ರೆ ಕತ್ಲೆ ಕವಿಯುತ್ತೆ. ಹಾಗಾಗಬಾರ್ದು ಅಂತಾನೆ ಅವ್ರಿಗೆ ಹೇಳಿರೋದು ಅಲ್ಲ. ನಿನಗ್ ಬೈದಿರೋರು ಯಾರು? ನಿನ್ ತಾಯಿ. ಅವ್ರಿಗೆ ಅಷ್ಟು ಅಧಿಕಾರ ಇಲ್ವಾ? ಅಧಿಕಾರ ಇದೆ ಅಂತ ದುರುಪಯೋಗ ಮಾಡ್ಕೊಂಡ್ರೆ ಯಾರ ತನಕ ಕೋಪ ಬರಲ್ಲ. ನಿನ್ ಮೂಗಿನ ಮೇಲಿರೋ ಕೋಪ ಬಿಟ್ಟು ಈಗ ಊಟಕ್ ಬಾ. ನನಗೆ ಹಸಿವಿಲ್ಲ, ನೀನು ಹೋಗಿ ಊಟ ಮಾಡು. ಏ